ಜಿಲ್ಲೆಯ ಅಭಿವೃದ್ಧಿಗೆ ನೀವೇನು ಕಿಸಿದಿದ್ದೀರಿ ಎನ್ನುವುದು ಬಹಿರಂಗಪಡಿಸಿ ಖಂಡ್ರೆ ಪರಿವಾರಕ್ಕೆ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಸವಾಲು. ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಖಂಡ್ರೆ ಪರಿವಾರದವರು ಏನು ಕಿಸಿದಿದ್ದಾರೆ ಎನ್ನುವುದು ಜನರ ಮುಂದೆ ಬಹಿರಂಗಪಡಿಸಲಿ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಸವಾಲು ಹಾಕಿದ್ದಾರೆ. ಇಂದು ಶುಕ್ರವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ನಗರದಲ್ಲಿರುವ ತಮ್ಮ ಕಚೇರಿಯಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಅವರು, ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಅವರ ಸುಪುತ್ರ ಸಾಗರ್ ಖಂಡ್ರೆ ಸಂಸದರು. ಈಶ್ವರ್ ಖಂಡ್ರೆ ಅವರ ಸಹೋದರ ಅಮರ್ ಖಂಡ್ರೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದರೆ ಈ ಮೂವರು ಅಧಿಕಾರದಲ್ಲಿ ಇದ್ದರೂ ಸಹ ಬೀದರ್ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯವಾಗಿದೆ. ಬೀದರ್ ಜಿಲ್ಲೆಯ ಅಭಿವೃದ್ಧಿಗೆ ಖಂಡ್ರೆ ಪರಿವಾರದವರು ಏನು ಕಿಸಿದಿದ್ದಾರೆ ಎನ್ನುವುದು ಜನರ ಮುಂದೆ ಬಹಿರಂಗಪಡಿಸಲಿ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಬೀದರ್ ಭಾಷೆಯಲ್ಲಿಯೇ ಖಂಡ್ರೆ ಪರಿವಾರಕ್ಕೆ ಸವಾಲು ಹಾಕಿದ್ದಾರೆ. ನರೇಂದ್ರ ಮೋದಿ ಅವರ ಕೊಡುಗೆಯಾಗಿ ಪಾಪನಾಸ್ ಲಿಂಗದ ಅಭಿವೃದ್ಧಿಗಾಗಿ ಸುಮಾರು 22.5 ಕೋಟಿ ಪ್ರಸಾದ ಯೋಜನೆಯಲ್ಲಿ ಮಂಜೂರಾತಿಯನ್ನು ಮಾಡಿಸಿ ಟೆಂಡರನ್ನು ಆಗಿ ಪ್ರಧಾನಮಂತ್ರಿಗಳ ಶುಭ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಿ ಕೆಲಸ ಪ್ರಾರಂಭವಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಂಕುಸ್ಥಾಪನೆಯನ್ನು ಮಾಡಬೇಕನ್ನುವಂಥ ದುಸ್ಸಾಹಸವನ್ನು ಮೆರೆದಿದಾಗ ಕ್ರೆಡಿಟ್ ವಾರ್ ಅನ್ನುವಂಥದ್ದನ್ನು ಕೇಳಿದ್ದೀನಿ. ಇದು ಕ್ರೆಡಿಟ್ ವಾರ್ ಅಲ್ಲ, ಇದು ಸತ್ಯ ಮತ್ತು ಅಸತ್ಯದ ಮಧ್ಯದಲ್ಲಿ ಹೋರಾಟ, ಧರ್ಮ ಮತ್ತು ಅಧರ್ಮದ ಮಧ್ಯದಲ್ಲಿ ಇದು ಹೋರಾಟ. ಹೀಗಾಗಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಪಾಪನಾಸ್ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಬೇಕನ್ನುವಂಥ ನಮ್ಮ ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿಯ ಮಾನಸಿಕತೆ ನಮ್ಮನ್ನು ಗೊತ್ತಾ ಅಭಿಷೇಕ ಮಾಡಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಜಿಲ್ಲಾಡಳಿತ ವಿರುದ್ಧ, ಉಸ್ತುವಾರಿ ಸಚಿವರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಯಿತು. ನಾನು ಈಶ್ವರ್ ಖಂಡ್ರೆ ಅವರಿಗೆ ಒಂದೇ ಮಾತು ಹೇಳೋಕ್ಕನ್ನೇ ಇಷ್ಟಪಡ್ತೀನಿ. ತಾವುಗಳು ಈಗ 4ನೇ ಅವಧಿಗೆ ಆಯ್ಕೆಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸುಮಾರು 2.25 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ. ನಾನು ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಶಬ್ದವನ್ನು ಬಳಸ್ತೀವಿ, ಏನಾದರೂ ಸಾಧನೆಯನ್ನು ಮಾಡಿದರೆ ನೀ ಏನು ಕಿಸ್ದಿದ್ದಪ್ಪ ಅಂತ. ಹೀಗಾಗಿ ಈಶ್ವರ್ ಖಂಡ್ರೆ ಅವರೇ, ಕಳೆದ 2.25 ವರ್ಷದಲ್ಲಿ ನಿಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬೀದರ್ ಜಿಲ್ಲೆಯಲ್ಲಿ ನೀವೇನು ಕಿಸ್ದಿರಿ ಅನ್ನುವಂಥದ್ದನ್ನು ಬೀದರ ಜನತೆಗೆ ಹೇಳಬೇಕಂತ ಕೇಳ್ತೀನಿ. ನಿಮ್ಮ ಹೆಸರು ಈಶ್ವರ್ ಇದ್ದಿದ್ರೂ ಕೂಡ ನಿಮ್ಮ ನಡವಳಿಕೆಯಲ್ಲಿ ಆ ಈಶ್ವರನ ಭಾವಗಳಾಗಲಿ ಅಥವಾ ಶುದ್ಧ ನಡೆಯಾಗಲಿ ಎಲ್ಲಿನೂ ನಾವು ಕಾಣ್ತಾ ಇಲ್ಲ. ಅದೇ ರೀತಿ ನಿಮ್ಮ ತಮ್ಮ ಅಮರ್ ಖಂಡ್ರೆ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು 2.5 ವರ್ಷ ಮೇಲಾಯಿತು. ಹೀಗಾಗಿ ಡಿಸಿಸಿ ಬ್ಯಾಂಕಿನಲ್ಲಿ ಕೂಡ ನಿಮ್ಮ ತಮ್ಮ ಅಮರ್ ಏನು ಕಿಸ್ದಿದ್ದಾರೆ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ರೈತರಿಗೆ ಮತ್ತು ಉದ್ಯೋಗಸ್ಥರಿಗೆ ತಿಳಿಸ್ಬೇಕನ್ನುವಂಥದ್ದನ್ನು ನಾನು ಪ್ರಶ್ನೆಯನ್ನು ಮಾಡ್ತೀನಿ. ಅದೇ ರೀತಿ ನಿಮ್ಮ ಮಗ ಸಾಗರ್ ಸಂಸದನಾಗಿ 1.25 ವರ್ಷ ಆಯಿತು. 1.25 ವರ್ಷದಲ್ಲಿ ಏನು ಕಿಸ್ದಾರ ಅನ್ನುವಂಥದ್ದನ್ನು ಕೂಡ ಬೀದರ್ ಜಿಲ್ಲೆಯ ಜನತೆಗೆ ನೀವು ಹೇಳಬೇಕಾಗಿದೆ. ಹೀಗಾಗಿ ಕೇವಲ ನಾನು ಮಾಡಿರೋಂಥ ಯೋಜನೆಗಳನ್ನು ತಂದಿರುವಂಥ ಯೋಜನೆಗಳಿಗೆ ನೀವೇನಾದರೂ ಶ್ರೇಯಸ್ ತಗೊಳ್ಳಿಕ್ಕೆ ಹೋಗಿದರೆ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಮತ್ತು ಬೀದರ್ ಜಿಲ್ಲೆಯ ಜನತೆ ಅದಕ್ಕೆ ಎಂದಿನೂ ಕೂಡ ಸಮ್ಮತಿಸುವುದಿಲ್ಲ ಅನ್ನುವಂಥದ್ದನ್ನು ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತೇನೆ. ನೀವು ಮೂಗರು ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ, ಅಮರ್ ಖಂಡ್ರೆ ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಬೀದರ್ ಜಿಲ್ಲೆ ಏಳಿಗೆಗಾಗಿ ಏನು ಕಿಸ್ದಿರಿ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ಜನತೆಗೆ ಹೇಳಬೇಕನ್ನುವಂಥದ್ದನ್ನು ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ.